ವಸ್ತುಗಳನ್ನ ಒಂದೂರಿಂದ ಇನ್ನೊಂದೂರಿಗೆ ತರಿಸ್ಬೇಕಂದ್ರೆ ಇವಾಗ ಹಿಂದಿನ ಕಾಲದಲ್ಲಿ ಜನರು ಒಂದೂರಿಂದ ಇನ್ನೊಂದು ಊರಿಗೆ ಹೋಗ್ಬೇಕು ಅಂದರೆ ವಸ್ತುಗಳನ್ನ ಒಂದೂರಿಂದ ಇನ್ನೊಂದೂರಿಗೆ ತರಿಸ್ಬೇಕು ಅಂದರೆ ಏನೇನು ಬಳಸ್ತಿದ್ರು ಅಂದರೆ ಎತ್ತಿನ ಗಾಡಿ, ಒಂಟೆ ಗಾಡಿ, ಕುದುರೆ ಗಾಡಿ, ಟ್ರೈನ್ ಅದನ್ನೆಲ್ಲ ಬಳಸ್ತಿದ್ರು. ಆಗ ವಾಯುಮಾಲಿನ್ಯ ಸತ್ಯರ್ಥ. ಅದಕ್ಕೆ ನೀವು ಗೌಡ ಕೊಡಲ್ಲ ಅಂತ ಹೇಳಿ. ನನ್ನ ಹೆಸರು ಸ್ವಾತಿ. ವಾಹನಗಳಲ್ಲಿ 3 ವಿಧ ಇದೆ. ಅದ್ಯಾವ್ದು ಅಂದ್ರೆ ಭೂ ಸಾರಿಗೆ, ಜಲ ಸಾರಿಗೆ, ವಾಯು ಸಾರಿಗೆ. ಭೂ ಸಾರಿಗೆ ಅಂದ್ರೆ ನೆಲದ ಮೇಲೆ ಹೋಗುವಂತಹ ವಾಹನಗಳು. ಅದ್ಯಾವ್ದು ಅಂದ್ರೆ ಬಸ್ಸು, ಲಾರಿ, ಕಾರು, ಆಟೋ, ಸ್ಕೂಟರ್, ಬೈಕ್. ಇದೆಲ್ಲ ನೆಲದ ಮೇಲೆ ಹೋಗುವಂತಹ ವಾಹನಗಳು. ರೈಲು ಕೂಡ ಭೂ ಸಾರಿಗೆನೆ, ಆದ್ರೆ ಅದು ರೈಲ್ವೆ ಅಡಿಲಿ ಹೋಗುತ್ತೆ. ಎರಡನೇದು ಜಲಸಾರಿಗೆ. ಜಲಸಾರಿಗೆ ಅಂದ್ರೆ ನೀರಿನ ಮೇಲೆ ಹೋಗುವಂತಹ ವಾಹನಗಳು. ಅದು ಯಾವ್ದು ಅಂದ್ರೆ ಕ್ರೂಸ್, ಯಾಚ್, ದೋಣಿ, ತೆಪ್ಪ, ಹಡಗು. ಇವೆಲ್ಲ ನೀರಿನ ಮೇಲೆ ಹೋಗುವಂತಹ ವಾಹನಗಳು. ಮೂರನೇದು ವಾಯು ಸಾರಿಗೆ. ವಾಯು ಸಾರಿಗೆ ಅಂದ್ರೆ ಆಕಾಶದಲ್ಲಿ ಹೋಗುವಂತಹ ವಾಹನಗಳು. ಅದ್ಯಾವ್ದು ಅಂದ್ರೆ ವಿಮಾನ, ಹೆಲಿಕಾಪ್ಟರ್, ರಾಕೆಟ್, ಜೆಟ್, ಹಾಟ್ ಏರ್ ಬಲೂನ್. ಇದೆಲ್ಲ ಆಕಾಶದಲ್ಲಿ ಹೋಗುವಂತಹ ವಾಹನಗಳು. ನನ್ನ ಹೆಸರು ಪ್ರಮತಿ. ಇಷ್ಟೊತ್ತು ನೀವೆಲ್ಲ ವಾಹನಗಳ ಬಗ್ಗೆ ತಿಳ್ಕೊಂಡ್ರಿ ಅಲ್ವಾ? ನಾನಿವಾಗ ರಸ್ತೆ ನಿಯಮಗಳ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ನಾವು ಗಾಡೀಲಿ ಹೋಗುವಾಗ ಹೆಲ್ಮೆಟ್ ಹಾಕೊಂಡೇ ಹೋಗಬೇಕು. ಸ್ವಲ್ಪ ದೂರ ಹೋಗ್ಬೇಕಂದ್ರೂ ಹೆಲ್ಮೆಟ್ ಹಾಕೊಂಡೇ ಹೋಗಬೇಕು. ಮತ್ತೆ ಕಾರಲ್ಲಿ ಹೋಗ್ತಾ ನಾವು ಸೀಟ್ ಬೆಲ್ಟ್ ಹಾಕೊಂಡೇ ಹೋಗಬೇಕು. ಮತ್ತೆ ಜೀಬ್ರಾ ಕ್ರಾಸ್ ಇರೋ ಕಡೆ ಮಾತ್ರ ನಾವು ರಸ್ತೆ ದಾಟಬೇಕು. ಮಧ್ಯ ಎಲ್ಲೆಲ್ಲೂ ನಾವು ರಸ್ತೆ ದಾಟಬಾರ್ದು. ಮತ್ತೆ ನಾವು ಹಂಸಿರೋ ಕಡೆ ನಿಧಾನವಾಗಿ ಹೋಗಬೇಕು. ಮತ್ತೆ ಆಸ್ಪತ್ರೆ ಇರೋ ಕಡೆ ನಾವು ಹಾರ್ನ್ ಮಾಡಬಾರ್ದು. ಮತ್ತೆ ಸ್ಕೂಲ್ ಇರೋ ಕಡೆ ನಾವು ನಿಧಾನವಾಗಿ ಹೋಗಬೇಕು. ಮತ್ತೆ ಸಿಗ್ನಲ್ ಇರೋ ಕಡೆ ನಾವು ರೆಡ್ ಲೈಟ್ ಬಂದಾಗ ನಿಲ್ಬೇಕು. ಮತ್ತೆ ಯೆಲ್ಲೋ ಕಲರ್ ಲೈಟ್ ಬಂದಾಗ ನಾವು ರೆಡಿಯಾಗಿರ್ಬೇಕು. ಮತ್ತೆ ಗ್ರೀನ್ ಲೈಟ್ ಬಂದಾಗ ನಾವು ಮುಂದೆ. ಇವಾಗ ನಾವು ವಾಹನಗಳ ಬಿಡಿಭಾಗಗಳನ್ನ ತಿಳಿಸ್ಕೊಡ್ತೀವಿ. ಸ್ಟೇರಿಂಗ್, ಹಾರನ್, ಇಂಡಿಕೇಟರ್, ಸೀಟ್ ಬೆಲ್ಟ್. ಇಂಡಿಕೇಟರ್ ಅದು ಯಾಕಿರುತ್ತೆ ಅಂದ್ರೆ ಹಿಂದೆ ಬರೋ ಗಾಡಿಗಳಿಗೆ ನಾವು ಬರಾಡಕ್ಕೆ ತಿಳ್ಕೊಬೇಕಂದ್ರೆ ಗೊತ್ತಾಗಬೇಕು. ಅದಕ್ಕೆ ಇಂಡಿಕೇಟರ್. ಪೆಟ್ರೋಲ್ ಟ್ಯಾಂಕ್, ಸೀಟ್, ಮಿರರ್, ಪಾರ್ಕಿಂಗ್ ಲೈಟ್, ಡಿಕ್ಕಿ, ಗೇಟ್. ಧನ್ಯವಾದ. ಹಾಡು. ನಾವಿವಾಗ ಒಂದು ವಾಹನಗಳ ಬಗ್ಗೆ ಹಾಡು ಹಾಡ್ತೀವಿ.
ಅಳಿಗುಳಿ ಅಳಿಗುಳಿ ಮನೆ. ಅಳಿಗುಳಿ ಮನೆಗೆ ಒಳಾಂಗಣ ಆಟ ಅಂದ್ರೇನು? ಒಳಾಂಗಣ ಆಟ ಅಂದ್ರೆ ನಾವು ತರಗತಿಯೊಳಗಾಡುವಂಥದ್ದು ಮತ್ತೆ ಶಾಲೆ ಒಳಗಾಡುವಂಥದ್ದು ಒಳಾಂಗಣ ಆಟ. ಅಳಿಗುಳಿ ಮನೆಗೆ ಬೋರ್ಡ್ ಬೇಕು ಮತ್ತೆ ಹುಣಸೆ ಬೀಜ ಬೇಕು. ಒಂದೊಂದು ಮನೆಗೂ 5 ಹುಣಸೆ ಬೀಜ ಹಾಕೊಂಡು ಹೋಗ್ಬೇಕು. ಚೌಕಾಬಾರಗೆ ಈ ತರ ಬೋರ್ಡ್ ಬೇಕು ಮತ್ತೆ ಕವಡೆಗಳು ಬೇಕು ಮತ್ತೆ ಕಾಯಿಗಳು ಬೇಕು, ಡೈಸ್ ಬೇಕು. ಟೇಬಲ್ ಟೆನ್ನಿಸ್ಗೆ ಟೇಬಲ್ ಬೇಕು, ಬ್ಯಾಟ್ ಬೇಕು, ಬಾಲ್ ಬೇಕು. ಚೆಸ್ಗೆ ಈ ತರ ಬೋರ್ಡ್ ಬೇಕು ಮತ್ತೆ ಬಾಕ್ಸ್ ಬೇಕು. ಕೇರಮ್ಗೆ ಈ ತರ ಬೋರ್ಡ್ ಬೇಕು ಮತ್ತೆ ಸ್ಟ್ರೈಕರ್ ಬೇಕು, ಬಾಕ್ಸ್ ಬೇಕು. ಲೂಡೋಗೆ ಈ ತರ ಬೋರ್ಡ್ ಬೇಕು ಮತ್ತೆ ಕಾಯಿಗಳು ಇರಬೇಕು, ಡೈಸ್ ಬೇಕು. ಅಕ್ಕ ಇದು ಹಾವು ಏಣಿಗೆ ಈ ತರ ಬೋರ್ಡ್ ಬೇಕು ಮತ್ತೆ ಕಾಯಿಗಳು ಬೇಕು, ಡೈಸ್ ಬೇಕು. ಧನ್ಯವಾದಗಳು. ಹೊರಾಂಗಣ ಆಟಗಳ ಬಗ್ಗೆ ತಿಳಿಸ್ಕೊಡ್ತಾರೆ. ಅದಕ್ಕೆ ಸಂಬಂಧಪಟ್ಟಿದ್ದ ವಸ್ತುಗಳನ್ನ ರುದ್ವಿನ್ ತಿಳಿಸ್ಕೊಡ್ತಾರೆ. ಹೊರಾಂಗಣ ಆಟಗಳು ಅಂದ್ರೆ ಹೊರಗಡೆ ಆಟ ಆಡುವಂತ ಆಟಗಳು. ಅದನ್ನ ಮನೆಯ ಹೊರಗಡೆ ಆಟ ಆಡೋದು ಮತ್ತೆ ಮೈದಾನದಲ್ಲಿ ಆಟ ಆಡುವಂತ ಆಟಗಳು. ವಾಲಿಬಾಲ್ಗೆ ವಾಲಿಬಾಲ್ ಬೇಕು ಮತ್ತೆ ನೆಟ್ ಬೇಕು. ಫುಟ್ಬಾಲ್ಗೆ ಫುಟ್ಬಾಲ್ ಬೇಕು ಮತ್ತೆ ನೆಟ್ ಬೇಕು. ಶಟಲ್ ಕಾಕ್ ಬೇಕು ಮತ್ತೆ ಕಾಕ್ ಬೇಕು. ಗೋಲಿಗೆ ಈ ತರ ಕಳುಗಳು ಬೇಕು ಮತ್ತೆ ಈ ತರ ಬಾಲ್ ಬೇಕು. ಚಿನ್ನಿ ದಾಂಡಿಗೆ ದಾಂಡು ಬೇಕು ಮತ್ತೆ ಚಿನ್ನಿ ಬೇಕು. ಕ್ರಿಕೆಟ್ಗೆ ಈ ತರ ಬ್ಯಾಟ್ ಬೇಕು. ಈ ತರ 3 ವಿಕೆಟ್ ಬೇಕು. ಇವಾಗ ನೀವೆಲ್ಲ ಆಟಗಳ ಬಗ್ಗೆ ಪರಿಚಯ ಮಾಡ್ಕೊಂಡ್ರಿ ಅಲ್ವಾ? ಇವಾಗ ನಾನೊಂದು ಆಟಗಳ ಚಿತ್ರ ತೋರಿಸ್ತೀನಿ. ಅದು ಒಳಗಡೆನ ಹೊರಗಡೆನ ಹೇಳ್ಬೇಕು. ಇದ್ಯಾವುದು? ಆಟದ ಹೆಸರು ಹೇಳಕ್ಕೆ ಹೇಳ್ಬೇಕು. ಇದ್ಯಾವುದು? 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 ಇದು ಇದ್ಯಾವುದು? ಇವಾಗ ನಾವು ಒಂದು ಆಟದ ಹಾಡು ಹೇಳ್ತೀವಿ. ಬನ್ನಿ ಗೆಳೆಯರೇ ಆಟ ಆಡೋಣ, ಸೋಲು ಗೆಲುವು ಏನೇ ಇರಲಿ ನಗುತ್ತಾ ಇರೋಣ. ಬನ್ನಿ ಬನ್ನಿ ಗೆಳೆಯರೇ ಆಟ ಆಡೋಣ, ಸೋಲು ಗೆಲುವು ಏನೇ ಇರಲಿ ನಗುತ್ತಾ ಇರೋಣ. ನಗುತ್ತಾ
ಆಗ ಮಕ್ಕಳು ಬಂದು ಆಟ ಆಡಿ ನಮ್ಮ ಜೊತೆ ಅಂತ ಹೇಳ್ತಾರೆ. ನಾವು ಅವ್ರ ಕಡೆ ಗಮನ ಕೊಡಲ್ಲ. ಸೊ ಮೂವ್ಮೆಂಟ್ ಆ್ಯಂಡ್ ಆಟ ಆಡೋ ಇಸ್ ದ ಬೆಸ್ಟ್ ಮೆಡಿಸಿನ್. ಅವ್ರಿಗೆ ಎಷ್ಟು ವರ್ಷ ಆಗುತ್ತೆ, ಲೈಕ್ 7 ವರ್ಷ ಅಂದರೆ 7ಗೆ 5 ಇಂಟು ಮಾಡಿ 5 ಪ್ರತಿದಿನ ಅಲ್ಲ ನನ್ನ ಪೇರೆಂಟ್ಸ್ ಕೇಳ್ತಾರೆ. ಸೊ ಸಂಜೆ ಮನೆಗೆ ಬಂದಾಗ 7 ವರ್ಷ ಆದರೆ 7 ಇಂಟು 5, 8 ವರ್ಷ ಆದರೆ 8 ಇಂಟು 5. ಸೊ 40 ನಿಮಿಷ 35 ನಿಮಿಷ ಅವ್ರಿಗೆ ಏನೇ ಇರಲಿ ಅಕ್ಕ, ಅವ್ರಿಗೆ ನಿಮ್ಮ ಟೈಮ್ ಕೊಟ್ಬಿಡಿ ಅದಕ್ಕೆ. ಸೊ ಅವ್ರ ಬೆಳವಣಿಗೆನೂ ಚೆನ್ನಾಗಿರುತ್ತೆ, ಅವ್ರ ಸ್ಟ್ರೆಸ್ ಇರಲ್ಲ, ನಿಮಗೂ ಸ್ಟ್ರೆಸ್ ಆಗಲ್ಲ. ಸೊ ಅವ್ರು ಹೇಳೋ ಮಾತು ಈಗ ನೀವು ಕೇಳಿದ್ರೆ 18 ವರ್ಷ ಆದ್ಮೇಲೆ ನೀವು ಹೇಳೋ ಮಾತು ಅವ್ರಿಗೆ ಡ್ರಗ್ಸು, ಅಡಿಕ್ಷನ್ನು, ಆಲ್ಕೋಹಾಲಿಸಮ್, ಸ್ಮೋಕಿಂಗ್ ಇದಕ್ಕೆ ಯಾವುದಕ್ಕೂ ಅವ್ರು ಹೋಗಲ್ಲ. ಅವರು ಹೊರಗಡೆ ಹೋಗೋಕೆ ಸ್ಟಾರ್ಟ್ ಮಾಡ್ತಾರೆ. ಪೋಷಕರು ಕೇಳಿಸ್ಕೊಂಡಿದ್ದೀರಾ ಅನ್ಸುತ್ತೆ. ಅವಕಾಶ ಮಾಡಿಕೊಡಿ, ಸಮಯ ಕೊಡಿ ಮಕ್ಕಳಿಗೆ. ಕುರಿ ಆಡಿ, ಲಗೋರಿ ಆಡಿ, ಮನೆಯಲ್ಲಿ ಬ್ಯಾಡ್ಮಿಂಟನ್ ಆಡಿ, ಏನ್ ಬೇಕು ಆಡಿ ಹೋಗ್ತಿದ್ದಾರೆ. ನಾವೆಷ್ಟು ಕಲಿತೀವಿ ಅಂದ್ರೆ ಅವರಿಂದ ನಮಗೆ ಗೊತ್ತಿಲ್ಲ ಅಷ್ಟು ಕಲಿಸ್ತಾರೆ. ಈಗ ಬೆಳಗ್ಗೆನಾದ್ರು ಕೊಡಿ, ರಾತ್ರಿನಾದ್ರು ಕೊಡಿ, ಬಟ್ ಆ ಟೈಮ್ ಕೊಡಿ. ಎಲ್ರಿಗೂ ನಮಸ್ಕಾರ. ನಮ್ಮ ದೇಹದ ಅಂಗಗಳು ಯಂತ್ರದಂತೆ ಕೆಲಸ ಮಾಡುತ್ತೆ ಮತ್ತು ತನ್ನದೇ ಆದ ಕಾರ್ಯವನ್ನು ನಿರ್ವಹಿಸುತ್ತೆ. ಇವತ್ತು ನಾವು ನಮ್ಮ ದೇಹದ ಅಂಗಗಳ ಬಗ್ಗೆ ತಿಳ್ಕೊಳ್ಳೋಣ. ಎಲ್ಲರಿಗೂ ನಮಸ್ಕಾರ.
ಶುರು ಮಾಡಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಾಘವಿ. ನಾನು 3ನೇ ತರಗತಿಯಲ್ಲಿ ಓದ್ತಿದ್ದೀನಿ. ನಾನೀಗ ಕೆಂಪು ನೆಲದ ಮೇಲೆ 32 ಸೈನಿಕರು. ಅವರ ಮಧ್ಯೆ ಸದಾ ಓಡಾಡುವ ಒಬ್ಬಳು ಸಿಹಿ ಕಹಿ ಖಾರ ಹುಳಿ ಎಲ್ಲವನ್ನೂ ಬಲ್ಲವಳು ಈ ಜಾಣೆ. ನಾನೀಗ ಬೆಲೆದು ಹೊಡಿತಿದ್ದೆ. ಎಷ್ಟು ಸಿಹಿಯಾಗಿರುತ್ತಲ್ವಾ ಇದೆ ಇದೆ ಈ ಸಿಹಿನ ತಿಳಿಸೋದು ನಮಗೆ ನಾಲಿಗೆಯು ಬಲವಾದ ಸ್ನಾಯುಗಳಿಂದ ಮಾಡಲ್ಪಟ್ಟಿದೆ. ವಿಶೇಷವೇನೆಂದರೆ ಇದಕ್ಕೆ ಯಾವುದೇ ರೀತಿಯ ಮೂಳೆಗಳಿಲ್ಲ. ನಾಲಿಗೆಯ ಮೇಲ್ಭಾಗದಲ್ಲಿ ಸಣ್ಣ ಸಣ್ಣ ಸಾವಿರಾರು ಉಬ್ಬುಗಳಿವೆ. ಇವುಗಳನ್ನು ರುಚಿ ಮೊಗ್ಗು ಎಂದು ಕರೆಯುತ್ತಾರೆ. ಇವುಗಳೇ ನಮಗೆ ಆಹಾರದ ರುಚಿಯನ್ನು ತಿಳಿಸುವುದು. ನಾಲಿಗೆಯ ಆರೋಗ್ಯ ಮತ್ತು ಕಾಳಜಿ ಬಗ್ಗೆ ತಿಳಿಸುವುದು. ನೀವು ಬೆಳಗ್ಗೆ ಎದ್ದ ತಕ್ಷಣ ಎಲ್ಲರೂ ಬಾಯಿ ಸ್ವಚ್ಛಗೊಳಿಸ್ತೀರಲ್ವಾ? ಬಾಯಿನ ಸ್ವಚ್ಛಗೊಳಿಸ್ತೀರ ಅಂದರೆ ಬಾಯಿನಿಂದ ದುರ್ವಾಸನೆ ಬರುತ್ತದೆ. ಹೆಚ್ಚು ಬಿಸಿಯಾದ ಟೀ ಕಾಫಿ ಹಾಲು ಕುಡಿದ್ರೆ ಬಾಯಿ ಸುಡುತ್ತಲ್ವಾ? ಅದಕ್ಕೆ ಹೆಚ್ಚು ಬಿಸಿಯಾದ ಟೀ ಕಾಫಿ ಕುಡಿಬಾರದು. ಆಹಾರ ಆಗಲಿ ಏನೇ ತಿಂದಿದ ನಂತರ ಬಾಯಿನ ಸ್ವಚ್ಛಗೊಳಿಸಬೇಕು. ಎಲ್ಲರಿಗೂ ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪಾರ್ವತಿ. ನಾನು 3ನೇ ಕ್ಲಾಸಲ್ಲಿ ಓದ್ತೀನಿ. ನಾನೀಗ ಒಂದು ಒಗಟನ್ನ ಕೇಳ್ತೀನಿ. ತಲೆಯಿಂದ ಕಾಲು ತನಕ ದೇಹನೆಲ್ಲ ಮುಚ್ಕೊಳ್ಳೋ ಹೊದಿಕೆ ಬಿಸಿಲು ಮಳೆ ಏನೇ ಬರಲಿ ನಾನೇ ನೀಡ್ತೀನಿ ನಿಮಗೆಲ್ಲ ರಕ್ಷಣೆ. ನಾನು ಯಾರು? ನಾವು ನೋವೇನೆಂದರೆ ಯಾವ್ದ್ರ ಮೂಲಕ ಗೊತ್ತಾಗುತ್ತೆ? ಚರ್ಮದಿಂದ ಗೊತ್ತಾಗುತ್ತೆ. ನಾವಿವತ್ತು ಚರ್ಮದ ಬಗ್ಗೆ ತಿಳ್ಕೊಳ್ಳೋಣ. ನಾವು ಮನೆಯಲ್ಲಿ ಬಿಸಿಲಿರೋ ಪಾತ್ರೆಗಳನ್ನ ಮುಟ್ಟಿದ್ರೆ ಕೈ ಸುಡುತ್ತಲ್ವಾ? ಹಾಗೆ ಐಸನ್ನೆಲ್ಲ ಮುಟ್ಟಿದ್ರೆ ಕೈ ಸುಡುತ್ತೆ ಹೋಗುತ್ತಲ್ವಾ? ಅದ್ರ ಅನುಭವಗಳನ್ನ ನಮಗೆ ಚರ್ಮ ತಿಳಿಸ್ಕೊಡುತ್ತೆ. ನಾವು ಹೊರಗಿರೋ ಬ್ಯಾಕ್ಟೀರಿಯಾ, ಧೂಳು, ವೈರಸ್ ಇದೆಲ್ಲ ಒಳಗಿನ ಭಾಗಗಳಿಗೆ ರಕ್ಷಣೆ ಕೊಡುತ್ತೆ. ನಾವು ನಮ್ಮ ದೇಹನ ಹೊರ ಹಾಕೋ ಮೂಲಕ ನಮ್ಮ ದೇಹದ ತಂಪಾಗಿರಿಸ್ಕೊಡುತ್ತೆ. ನಮ್ಮ ಚರ್ಮ ಆರೋಗ್ಯವಾಗಿರ್ಬೇಕಂದ್ರೆ ಹೇಗೆ ಇಟ್ಕೊಳ್ಬೇಕು? ಪ್ರತಿದಿನ ಸ್ನಾನ ಮಾಡುವಾಗ ಚರ್ಮನ ಸ್ವಚ್ಛಗೊಳಿಸ್ಕೊಳ್ಬೇಕು. ಚರ್ಮಕ್ಕೆ ಗಾಯ ಆದಾಗ ನಾವು ಸ್ವಚ್ಛಗೊಳಿಸ್ಕೊಂಡು ಪ್ರಥಮ ಚಿಕಿತ್ಸೆ ಕೊಡಬೇಕು. ನಾವು ಅತಿಯಾಗಿ ಬಿಸಿಲಲ್ಲಿ ಕೆಲಸ ಮಾಡುವಾಗ ನಮ್ಮ ಚರ್ಮ ಸುಡದಂತೆ ಬಟ್ಟೆ ಅಥವಾ ಛತ್ರಿನ ಬಳಸಬೇಕು. ನಮ್ಮ ಚರ್ಮ ಮೃದುವಾಗಿ ಆರೋಗ್ಯವಾಗಿರ್ಬೇಕಂದ್ರೆ ಜಾಸ್ತಿ ನೀರನ್ನ ಕುಡಿಬೇಕು. ಧನ್ಯವಾದಗಳು. ಶ್ವಾಸಕೋಶ ಬಗ್ಗೆ ಹೇಳ್ತೀನಿ. ಶ್ವಾಸಕೋಶಗಳು ನಮ್ಮ ದೇಹದ ಒಳಗಿರುವ 2 ಪ್ರಮುಖ ಗಾಳಿ ಚೀಲಗಳು. ನಾವು ಸೇವಿಸಿದ ಆಮ್ಲಜನಕವು ನಮ್ಮ ಶರೀರದ ಒಳಕ್ಕೆ ಹೋಗಿ ಇಂಗಾಲದ ಡೈಆಕ್ಸೈಡನ್ನು ಹೊರಹಾಕುವ ಅಂಗವೇ ಶ್ವಾಸಕೋಶ. ನಾವು ಸೇವಿಸಿದ ಗಾಳಿ ಎಷ್ಟು ಶುದ್ಧವಾಗಿರುತ್ತದೆ ಅಷ್ಟೇ ಶುದ್ಧ ನಮ್ಮ ಶ್ವಾಸಕೋಶ ಇರುತ್ತದೆ. ಧೂಳಿನ ಪ್ರದೇಶಗಳಲ್ಲಿ ಎಲ್ಲಿ ಜಾಸ್ತಿ ಹೊಗೆ ಮತ್ತು ಧೂಳಿರುತ್ತದೆ ಅಲ್ಲಿ ನಾವು ಮಾಸ್ಕನ್ನು ಹಾಕೊಳ್ಳಬೇಕು. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮನೋಜ್. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಮನೋಜ್ನ ತಿಂದ ಆಹಾರ ಬಾಯಿಂದ ನಿರ್ವಚಕಕ್ಕೆ ಹೇಗೆ ಹೋಗುತ್ತೆ? ನಾವು ಆಹಾರವನ್ನು ಚೆನ್ನಾಗಿ ತೆಗೆದು ಸಣ್ಣ ಕಣಕಣವನ್ನು ಮಾಡಿ ಅದು ಗಂಟಲಿನ ಕೆಳಗೆ ಜಾರುತ್ತದೆ. ಮನೋಜ್ ನಿಂಗೆ ಗೊತ್ತಾ, ನಾವು ತಿನ್ನಂಥ ಆಹಾರ ಜೊತೆ ಕರ್ನಾಟಕ ಉಂಟಾಗಿದೆ. ಐಟೈಸನ್ ಅಂತ ಹೇಳ್ತೀಯಾ? ಇದೇ ಅನ್ನನಾಳ. ಸರಿಯಾಗಿರುತ್ತೆ. ಅನ್ನನಾಳ ಗಂಟಲಿನ ಕೆಳಭಾಗದಿಂದ ಜೊತೆ ತನಕ ಇರುತ್ತೆ. ಅನ್ನನಾಳ ಸುಮಾರು 25 ಸೆಂಟಿಮೀಟರ್ ಉದ್ದ ಇರೋ ನಡುಗಡ ಸ್ನಾಯುನ ಕೊಡುವೆ. ನಾವು ಆಹಾರ ತಿಂದ ಗಂಟಲಿನ ಕೆಳಭಾಗದಿಂದ ಪ್ರಾರಂಭವಾಗಿ ಎದೆಯ ಮಧ್ಯದಿಂದ ಜಠರವನ್ನು ಸೇರುತ್ತದೆ. ಅನ್ನನಾಳ ಆರೋಗ್ಯಕ್ಕೆ ಸಲಹೆಗಳು. ನಾವು ಆಹಾರವನ್ನು ಚೆನ್ನಾಗಿ ಜನರು ತಿನ್ನಬೇಕು. ಹೆಚ್ಚು ನೀರು ಕುಡಿಯಬೇಕು. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶಿವಣ್ಣ. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಇವತ್ತು ನಿಮಗೆ ಜಠರದ ಬಗ್ಗೆ ಹೇಳ್ತೀನಿ. ನಮ್ಮ ಜಠರ ಅಕ್ಷರದ ಜೆ ಆಕಾರದಲ್ಲಿ ಇದೆ. ಆಮೇಲೆ ಒಂದು ವೃದ್ಧಿ ಯಂತ್ರದಂತೆ ಕೆಲಸ ಮಾಡುತ್ತೆ. ಆಮೇಲೆ ನಾವು ತಿಂತೀವಲ್ಲ ಆಹಾರ ನಮ್ಮ ಜಠರದ ಒಳಗಡೆ 3-4 ಗಂಟೆ ಕಾಲ ಅಲ್ಲೇ ಇರುತ್ತೆ. ಅಲ್ಲಿಂದ ಸಣ್ಣ
ನಮ್ಮ ಎದೆಯ ಎಡಭಾಗಕ್ಕೆ ವಾಲುತ್ತದೆ. ಒಬ್ಬ ಮಾನವನ ಹೃದಯದ ಗಾತ್ರ ನಮ್ಮ ಕೈಯಿನ ಮುಷ್ಟಿಯಷ್ಟು ಇರುತ್ತದೆ. ನಮ್ಮ ಹೃದಯದ ಬಡಿತ 60ರಿಂದ 100 ಸಲ ಬಡಿದುಕೊಳ್ಳುತ್ತದೆ. ಈಗ ನನ್ನ ಹತ್ರ ಒಂದು ಮಾದರಿ ಇದೆ. ಇದನ್ನು 10ನೇ ತರಗತಿಯಲ್ಲಿ ಓದುತ್ತಿರುವ ಲಕ್ಷ್ಯ ಅಕ್ಕ ಮಾಡಿರೋದು. ಹೃದಯದಲ್ಲಿ 4 ಕೋಣೆಗಳು ಇರುತ್ತದೆ. ರಕ್ತವು ಇಂಗಾಲದ ಡೈಆಕ್ಸೈಡ್ ಜೊತೆ ಸೇರಿ ಹೃದಯಕ್ಕೆ ಬರುತ್ತದೆ. ಹೃದಯವು ಅದನ್ನು ಶ್ವಾಸಕೋಶಕ್ಕೆ ಕಳಿಸುತ್ತದೆ. ಶ್ವಾಸಕೋಶವು ಇಂಗಾಲದ ಡೈಆಕ್ಸೈಡ್ ಬದಲಾಗಿ ಆಮ್ಲಜನಕವನ್ನು ಸೇರಿಸುತ್ತದೆ. ರಕ್ತವು ಹೃದಯಕ್ಕೆ ಬರುತ್ತದೆ. ಹೃದಯವು ಅದನ್ನು ಪಂಪ್ ಮಾಡುವ ಕೆಲಸ ಮಾಡುತ್ತದೆ. ಹೃದಯದ ಆರೋಗ್ಯಕ್ಕಾಗಿ ಸಲಹೆಗಳು: ನಾರಿನಂಶವಿರುವ ಹಣ್ಣು ಮತ್ತು ತರಕಾರಿಗಳನ್ನು ತಿನ್ನಬೇಕು. ಎಣ್ಣೆಯಲ್ಲಿ ಕರಿದಿರುವ ತಿನಿಸುಗಳನ್ನು ಕಡಿಮೆ ತಿನ್ನಬೇಕು. ದಿನ ವ್ಯಾಯಾಮವನ್ನು ಮಾಡಬೇಕು. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಾನು 4ನೇ ತರಗತಿಯಲ್ಲಿ ಓದ್ತೇನೆ. ಇವತ್ತು ನಾನು ಮೂತ್ರಪಿಂಡದ ಬಗ್ಗೆ ಹೇಳ್ತೀನಿ. ಕಿಬ್ಬೊಟ್ಟೆ ಬೆನ್ನುಗಳನ್ನು ಅಕ್ಕಪಕ್ಕಗಳಲ್ಲಿ ಮೂತ್ರಪಿಂಡಗಳು ರಕ್ತವನ್ನು ಸೋಸಿ ಬೇಡವಾದ ವಸ್ತುಗಳನ್ನು ನೀರಿನೊಡನೆ ಹೊರಹಾಕುತ್ತೆ. ಇದೇ ಮೂತ್ರ. ಈ ಮೂತ್ರ ಮೂತ್ರನಾಳದಿಂದ ಮೂತ್ರಪಿಂಡ ನಮ್ಮ ದೇಹದಲ್ಲಿ ಒಂದು ಅದ್ಭುತವಾದ ಯಂತ್ರ ಇದೆ. ನಮ್ಮ ದೇಹದ ಹೊರಗಿನ ಅಂಗಗಳು: ಅನ್ನನಾಳ, ಶ್ವಾಸಕೋಶ, ಜಠರ, ದೊಡ್ಡ ಕಲ್ಲು, ಸಣ್ಣ ಕಲ್ಲು, ಹೃದಯ, ಮೂತ್ರಪಿಂಡ ಇವೆಲ್ಲ ನಮ್ಮ ದೇಹದ ಒಳಗಿನ ಅಂಗಗಳು. ಇವು ನಮ್ಮನ್ನು ಜೀವಂತವಾಗಿ ಇಟ್ಟುಕೊಳ್ಳಲು ಸತತವಾಗಿ ಕೆಲಸ ಮಾಡುತ್ತಲೇ ಇರ್ತವೆ. ಇವನ್ನೆಲ್ಲ ನೋಡಿಕೊಳ್ಳುವ ಜವಾಬ್ದಾರಿ ನಮ್ಮದೇ. ನನ್ನ ಹೆಸರು ವಿಹಾನ್. ನಾನು 4ನೇ ತರಗತಿಯಲ್ಲಿ ಓದ್ತಿದ್ದೀನಿ. ನನ್ನ ಹೆಸರು ಮನೋಜ್. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಸುಮನ. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ನವಿಕಾ. ನಾನು 4ನೇ ತರಗತಿಯಲ್ಲಿ ಓದ್ತಿದ್ದೇನೆ. ನನ್ನ ಹೆಸರು ತಾನ್ವಿ. ನಾನು 4ನೇ ತರಗತಿಯಲ್ಲಿ ಓದ್ತಿದ್ದೇನೆ. ನನ್ನ ಹೆಸರು ಉತ್ಸವ್. ನಾನು 4ನೇ ತರಗತಿಯಲ್ಲಿ ನನ್ನ ಹೆಸರು ನಾನು 4ನೇ ತರಗತಿಯಲ್ಲಿ ಓದ್ತೇನೆ. ನನ್ನ ಹೆಸರು ಕರಿಹಿರಿ. ನಾನು 3ನೇ ಕ್ಲಾಸಲ್ಲಿ